ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ಹಬ್ಬ ನಾಡ ಹಬ್ಬ, ಇದು ನಮ್ಮ ತಾಯಿ ನಾಡ ಹಬ್ಬ. ನಮ್ಮ ತಾಯಿ ನಾಡ ಹಬ್ಬ ಏನಂದ್ರೆ, ಈ ಎಷ್ಟೋ ನಾವು ಹಬ್ಬಗಳು ಮಾಡ್ತೀವಿ, ದೀಪಾವಳಿ ಮಾಡ್ತೀವಿ, ರಂಜಾನ್ ಮಾಡ್ತೀವಿ, ಮತ್ತೆ ಕ್ರಿಸ್ಮಸ್ ಮಾಡ್ತೀವಿ. ಆದ್ರೆ ಈ ಕನ್ನಡ ರಾಜ್ಯೋತ್ಸವ ಹೆಂಗಂದ್ರೆ ಪ್ರತಿ ವರ್ಷ ಪ್ರತಿದಿನ ಮಾಡೋ ಹಬ್ಬ ಯಾವುದು ಅಂದ್ರೆ, ಅದು ಯಾವ ಹಬ್ಬ? ಅದು ಎಲ್ಲ ಜೋರಾಗಿ ಹೇಳ್ಬೇಕು. ಅದು ಯಾವ ಹಬ್ಬ? ಅದು ಎಸ್, ವೆರಿ ಗುಡ್. ಕನ್ನಡ ರಾಜ್ಯೋತ್ಸವ ಪ್ರತಿದಿನ ಮಾಡೋ ಹಬ್ಬ ಇದು. ನಾವು ಕನ್ನಡನ ಉಳಿಸ್ಬೇಕು, ಕನ್ನಡನ ಬೆಳೆಸ್ಬೇಕು ಅಂದ್ರೆ ನಾವು ಒಂದ್ ದಿವಸ ಕನ್ನಡ ರಾಜ್ಯೋತ್ಸವ ಆಚರಿಸ್ಬಿಟ್ಟು ನವೆಂಬರ್ 1 ಮನೇಲಿ ಇರೋದಲ್ಲ. ನಾವೆಲ್ಲ ಏನ್ ಮಾಡ್ಬೇಕಂದ್ರೆ, ಪ್ರತಿ ವರ್ಷ ಸಿನ್ಸ್ 15 ವರ್ಷ 16 ವರ್ಷದಿಂದ ನಾವು ಕನ್ನಡ ರಾಜ್ಯೋತ್ಸವನ ಬಹಳ ಸಂತೋಷದಿಂದ, ಸಂಭ್ರಮದಿಂದ, ಒಂದು ಖುಷಿಯಿಂದ ಎಲ್ಲ ಮಕ್ಕಳು ನೋಡಿ, ನಾವು ಹಿಜಾಬ್ ಹಾಕಿದ್ದೀವಿ, ಬುರ್ಕಾ ಹಾಕಿದ ಎಲ್ಲರಿಗೂ, ನಮ್ಮ ಕನ್ನಡ ನಾಡಿನ ಎಲ್ಲ ಜನರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇವತ್ತು ಕನ್ನಡ ರಾಜ್ಯೋತ್ಸವ ನಾವು ಎಷ್ಟು ಖುಷಿಯಿಂದ ಒಂದು ಸೆಲೆಬ್ರೇಷನ್ ಮಾಡ್ತಿದ್ದೀವಿ ಅಂದರೆ, ಆಚರಿಸ್ತಿದ್ದೀವಿ ಅಂದರೆ, ನೀವು ಇಲ್ಲಿ ನೋಡ್ಬೋದು ಗ್ಲೋಬಲ್ ಪಬ್ಲಿಕ್ ಸ್ಕೂಲ್ ಹತ್ರ ನಾವು ಸಿನ್ಸ್ 15 ವರ್ಷ 16 ವರ್ಷದಿಂದ ನಾವು ಕನ್ನಡ ರಾಜ್ಯೋತ್ಸವನ ಭಾಳ ಖುಷಿಯಿಂದ, ಸಂಭ್ರಮದಿಂದ, ಸಂತೋಷದಿಂದ ನಾವು ಆಚರಿಸ್ತೀವಿ. ಈ ಹಬ್ಬ ನಾಡು ಹಬ್ಬ. ನಾವು ದೀಪಾವಳಿ ಸೆಲೆಬ್ರೇಷನ್ ಮಾಡ್ತೀವಿ, ಮತ್ತು ನಮ್ಮ ರಂಜಾನ್ ಮಾಡ್ತೀವಿ, ಕ್ರಿಸ್ಮಸ್ ಮಾಡ್ತೀವಿ. ಅದು 1 ದಿವಸ 2 ದಿವಸ ಮಾಡೋ ಹಬ್ಬ. ಆದರೆ ಕನ್ನಡ ರಾಜ್ಯೋತ್ಸವನ ನಾವು ಮಾಡಬೇಕಾ ಹಬ್ಬ ಪ್ರತಿ ವರ್ಷ ಮಾಡೋ ಥರ ಹಬ್ಬ. ಯಾಕಂದರೆ ನಾವು ಈ ಹಬ್ಬದಲ್ಲಿ ಈ ಕನ್ನಡ ರಾಜ್ಯೋತ್ಸವ ನಾವು ನವೆಂಬರ್ 1ಗೆ ಒಂದೇ ದಿವಸ ಮಾಡಬೇಕಲ್ಲ. ನಾವು ಏನು ಮಾಡಬೇಕು ಅಂದರೆ ಪ್ರತಿ ದಿವಸ ನಾವು ಕನ್ನಡನ ಬೆಳೆಸಬೇಕು, ಕನ್ನಡನ ಉಳಿಸ್ಬೇಕು. ನಾವು ನಮ್ಮ ಮಕ್ಕಳಿಗೆ, ನಮ್ಮ ಕುಟುಂಬಕ್ಕೆ, ನಮ್ಮ ಎಲ್ಲ ಕಮ್ಯುನಿಟಿಗೆ ನಾವು ಏನು ಹೇಳಬೇಕು ಅಂದರೆ, ನಮ್ಮ ಸೊಸೈಟಿಗೆಲ್ಲ ಕನ್ನಡನ ಉಳಿಸಿ, ಕನ್ನಡನ ಬೆಳೆಸಿ ಅಂತ ನಾವು ಕನ್ನಡ ಬೆಳೆಸ್ತಾ ಇರಬೇಕು. ಅವಾಗ ಏನಾಗುತ್ತೆ, ನಮ್ಮ ಕನ್ನಡ ಇನ್ನೂ ಹೆಚ್ಚಾಗಿ ಎಲ್ಲ ಕಡೆ. ಇವತ್ತು ನಾನು ಒಂದು 10 ದಿವಸ ಹಿಂದೆ ವಿಯೆಟ್ನಾಂ ಮತ್ತು ಥೈಲ್ಯಾಂಡಲ್ಲಿ ಇದೆ, ಅಲ್ಲೂ ಅಷ್ಟೇ ಕ್ರೂಸಲ್ಲಿ ಅವ್ರು ಹೋಗುವಾಗ ನಾನು ಜಸ್ಟ್ ಒಂದು ಖುಷಿಯಿಂದ ಕನ್ನಡ ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಹುಟ್ಟಬೇಕು ಅಂತ ಒಂದು ಹಾಡು ನೀವು ಹಾಕಿ ಅಂತ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ. ಆ ಹಾಡು ಹಾಕಿದ ತಕ್ಷಣ ನಾನು ಆ ಕ್ರೂಸಲ್ಲಿ ನಾನು ಥೈಲ್ಯಾಂಡಲ್ಲಿ ಇದ್ದೀನಿ, ಆದರೆ ನಾನು ಕರ್ನಾಟಕನ ಅಲ್ಲೂ ನೋಡಿದೆ. ಅಷ್ಟು ಕನ್ನಡಿಗಾಸು ಇಡೀ ವರ್ಲ್ಡಲ್ಲಿದ್ದಾರೆ. ಅಂದರೆ ಎಲ್ಲೋದ್ರೂ ಕನ್ನಡ ಅಭಿಮಾನಿಗಳಿದ್ದಾರೆ, ಇಡೀ ವರ್ಲ್ಡಲ್ಲಿ ಕನ್ನಡ ಅಭಿಮಾನಿಗಳಿದ್ದಾರೆ. ಇವತ್ತು ನಮ್ಮ ಇದರಲ್ಲಿ ಲಾಸ್ ಏಂಜಲ್ಸಲ್ಲಿ ನಮ್ಮ ಫ್ಯಾಮಿಲಿ, ಇನ್ನೊಬ್ಬರು ಫ್ಯಾಮಿಲಿ ಅಮೇರಿಕಾದಲ್ಲಿ ಇವತ್ತು ಕನ್ನಡ ರಾಜ್ಯೋತ್ಸವ ಆಚರಿಸಿದ್ದಾರೆ. ಅಲ್ಲಿ ಏನಂದರೆ ನಮ್ಮ ಕನ್ನಡ ಅಭಿಮಾನಿಗಳು ಅಲ್ಲೂ ಇದ್ದಾರೆ. ನಾವು ಕನ್ನಡ ಹಬ್ಬನ ನಾವು ಇದೇ ಥರ ನಾವು ಕನ್ನಡ ರಾಜ್ಯೋತ್ಸವನ ನಾವು ಆಚರಿಸ್ತಾ ಇರಬೇಕು. ಇನ್ನೊಂದು ಏನಂದರೆ, ನಾವು ಹೆಮ್ಮೆ ಪಡಬೇಕು ಈ ನಾಡಿನಲ್ಲಿ ಹುಟ್ಟಿರೋದು. ಈ ನಾಡಿನಲ್ಲಿ ಎಷ್ಟು ವೀರರು, ಎಷ್ಟು ಒಳ್ಳೆ ಇವರು ಬಂದಿದ್ದಾರೆ ಅಂದರೆ, ನಮ್ಮ ಕುವೆಂಪು ಅವರು, ಶ್ರೀ ಎಂ ವಿಶ್ವೇಶ್ವರಯ್ಯ ಅವರು ಭಾಳ ದೊಡ್ಡ ಇಂಜಿನಿಯರು ಅವರು, ಮತ್ತು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಇಡೀ ವರ್ಲ್ಡಲ್ಲಿ ನಮ್ಮ ಕರ್ನಾಟಕಕ್ಕೆ ಒಂದು ಹೆಮ್ಮೆ ಪಡೋದು ಇದೆ ಅಂದರೆ, ಅವರು ಅಷ್ಟು ಚೆನ್ನಾಗಿ ಮಾಡಿ ಡಾಕ್ಟರ್ ರಾಜ್ಕುಮಾರ್ ಅವರು ಇದನ್ನು ಟ್ಯಾಲೆಂಟ್ನ ತೋರಿಸಿ ಎಲ್ಲ ವರ್ಲ್ಡಲ್ಲಿ ರೆಕಗ್ನೈಸ್ ಆಗೈತೆ ನಮ್ಮ ಕರ್ನಾಟಕ. ಇದೇ ಥರ
ನಮ್ಮ ಪುನೀತ್ ರಾಜ್ಕುಮಾರ್ ಅವರು ವಿದ್ಯಾದಾನ ಮಹಾದಾನ ಅಂತ ತೋರಿಸಿ ಅವರು ಹೋಗಿದ್ದಾರೆ. ಇದೇ ಥರ ನಮ್ಮ ಕರ್ನಾಟಕ ನಾಡಿನಲ್ಲಿ ಇವತ್ತು ಎಷ್ಟು ಖುಷಿ ಐತೆ ಅಂದರೆ ಎಲ್ಲ ಕಡೆ ಎಲ್ಲ ಗಲ್ಲಿಯಲ್ಲೂ ಎಲ್ಲ ಒಂದು ಏರಿಯಾದಲ್ಲಿ ನಮ್ಮ ಕನ್ನಡ ನಾಡಿನಲ್ಲಿ ಇವತ್ತು ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾ ಇದ್ದೀವಿ. ನೀವು ಇವತ್ತು ಗ್ಲೋಬಲ್ ಸ್ಕೂಲ್ ಹತ್ರ ನೋಡ್ಬೋದು ಎಷ್ಟು ಚೆನ್ನಾಗಿ ಎಲ್ಲ ಆಚರಿಸಿದ್ದಾರೆ. ಒಂದು ಖುಷಿ ಸಂಭ್ರಮ, ಎಲ್ಲ ಮಕ್ಕಳು, ಹೆಣ್ಮಕ್ಳು, ಗಂಡು ಮಕ್ಕಳು ಎಲ್ಲರೂ ಚುಕ್ಕ ಮಕ್ಕಳು ಎಲ್ಲರೂ ಸೇರ್ಕೊಂಡು ಇವತ್ತು ನಾವೆಲ್ಲ ಇಲ್ಲಿ ಇವತ್ತು ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾ ಇದ್ದೀವಿ. ಈ ಹಬ್ಬದ ದಿವಸ ನಾನು ಏನು ಹೇಳ್ತೀನಿ ಅಂದರೆ, ನಾವು ಕನ್ನಡ ರಾಜ್ಯೋತ್ಸವ ದಿವಸ ನಾವು ನಮ್ಮ ಮಕ್ಕಳಿಗೆ ಕನ್ನಡ ಬಗ್ಗೆ ಒಂದು ಅವ್ರಿಗೆ ಯಾವಾಗಲೂ ಬೆಳೆಸಿ ಅಂತ ಒಂದು ಅವ್ರಿಗೆ ನಾವು ಯಾವಾಗಲೂ ಹೇಳ್ತಾ ಇರಬೇಕು. ಮತ್ತು ಇದೇ ಥರ ನಾನು ಏನು ಹೇಳ್ತೀನಿ ಅಂದರೆ, ನಮ್ಮ ಕರ್ನಾಟಕ ನಾಡಿಗೆ ಹೆಮ್ಮೆ ಪಡಬೇಕು ಅಂದರೆ ನಾವು ಡೆವಲಪ್ಮೆಂಟ್ ಮುಂದೆ ಕನ್ನಡದಲ್ಲಿ ಕನ್ನಡ ಅಲ್ಲ, ಎಲ್ಲೆಲ್ಲೂ ಕನ್ನಡ ಬೆಳಿಬೇಕು ಅಂತ ಹೇಳಿ. ಹೌದು ಸರ್, ನಾವು ಏನು ಹೇಳ್ತೀರಿ ಅಂದರೆ ಎಲ್ಲೆಲ್ಲೂ ಅಷ್ಟೇ ನಾವು ಕನ್ನಡನ ಬೆಳೆಸಬೇಕು. ನಮ್ಮ ಎಲ್ಲಿ ಹೋಗ್ತೀವಿ ನಾವು, ಇವಾಗ ನಾನು ಹೇಳ್ತೀರಲ್ಲ, ಥೈಲ್ಯಾಂಡಲ್ಲಿ ಹೋಗಿದ್ದೆ, ಅಲ್ಲೂ ಕನ್ನಡ ನಾವು ಮಾತಾಡಿದ ತಕ್ಷಣ ಕನ್ನಡಿಗ ಆಚೆ ಬಂದರು. ಆ ಥರ ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲಿ ಕನ್ನಡನ ಬೆಳೆಸಬೇಕು. ಇದೇ ಥರ ನಮ್ಮ ಇವತ್ತು ಏನು ಇದು ಮಾಡ್ತೀನಿ ಅಂದರೆ, ಕರ್ನಾಟಕನ ನಾವು ಇನ್ನೂ ಹೆಮ್ಮೆ ಪಡಬೇಕು ಅಂದರೆ ನಮ್ಮ ಜನ್ರೇಷನ್ಗೆ, ನಮ್ಮ ಮಕ್ಕಳಿಗೆ ನಾವು ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತಾ ಇರಬೇಕು. ಕನ್ನಡ ಬಗ್ಗೆ ಎಷ್ಟು ಹಳೆ ಭಾಷೆ ಇದು, ಎಷ್ಟು ಚೆನ್ನಾಗಿ ಎಷ್ಟು ಸರಳವಾದ ಭಾಷೆ ಇದು ಅಂತ ಅವರಿಗೆ ಒಂದು ಮಕ್ಕಳ ಜೊತೆ ನಾವು ಬೆಳೆಸ್ತಾ ಇರಬೇಕು. ಮತ್ತು ಡೆವಲಪ್ಮೆಂಟ್ ಹಿಂದೆ ಹೋಗಬೇಕು. ನಮ್ಮ ನಾಡಿಗೆ ಇನ್ನೂ ಮುಂದೆ ತರಬೇಕು. ಇಡೀ ವರ್ಲ್ಡ್ಗೆ, ಪ್ರಪಂಚಕ್ಕೆ ಕರ್ನಾಟಕ ನಮ್ಮ ಸಿಲಿಕಾನ್ ಸಿಟಿ ಯಾವುದು ಅಂತ ಹೇಳಿದ್ರೆ ಬ್ಯಾಂಗ್ಳೂರು. ಅದೇ ಸಾಫ್ಟ್ವೇರ್ಗೆ ಇಡೀ ವರ್ಲ್ಡ್ಗೆ ಹಬ್ ಇದು. ಆ ಥರ ನಮ್ಮ ವರ್ಲ್ಡಲ್ಲಿ ನಮ್ಮ ಕರ್ನಾಟಕ ಹಿಂಗೆ ಫೇಮಸ್ ಆಗ್ತೈತೆ, ಇನ್ನೂ ಮುಂದೆ ನಾವು ತರೋಣ ಅಂತ ಹೇಳ್ತೀನಿ. ಈ ಮಾತನ್ನು ಹೇಳಿ ಮತ್ತು ಎಲ್ಲ ಕನ್ನಡಿಗರಿಗೂ ಮತ್ತು ಎಲ್ಲ ನಮ್ಮ ಕುಟುಂಬ ಕನ್ನಡ ಮಾತಾಡೋರು ಎಲ್ಲ ಕುಟುಂಬರಿಗೆ ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಮತ್ತು ಇನ್ನೂ ಒಂದು ಸಲ ನಾನು ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್, ನಾನು ಗ್ಲೋಬಲ್ ಪಬ್ಲಿಕ್ ಸ್ಕೂಲ್ ಪ್ರಿನ್ಸಿಪಲ್ ಡೈರೆಕ್ಟರ್ ಆಗಿ ನಾನು ಇಲ್ಲಿ ಇದಾಗಿದ್ದೀನಿ. ನಯಾಜ್ ಅಹ್ಮದ್. ಎಲ್ಲರಿಗೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಒಂದು ನಮಗೆ ಏನಂದರೆ ಹಬ್ಬ ಥರ ಕಾಣಿಸ್ತಾ ಇದೆ ಇವತ್ತು. ಇಲ್ಲಿ ನಾವು ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ಅಂದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದೇ ಥರ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲ ಜಾಗ ನಾವು ಕನ್ನಡ ರಾಜ್ಯೋತ್ಸವ ಆಚರಿಸಬೇಕು. ಇಲ್ಲಿ ವರ್ಲ್ಡ್ನಲ್ಲಿ ತುಂಬ ಜಾಗ ನಾನು ನೋಡಿದೆ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್ ಮಾಡ್ತಾರೆ. ಇದೇ ಥರ ಇನ್ನೂ ನಾವು ಬೆಳೆಸಬೇಕು ಈ ನಮ್ಮ ಕನ್ನಡ ರಾಜ್ಯೋತ್ಸವಗೆ. ಅಸ್ಸಲಾಮುಅಲೈಕುಮ್, ನಮಸ್ಕಾರ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ನಾವು ಹೆಮ್ಮೆ ಪಡ್ತೀವಿ, ನಾವು ಕನ್ನಡಿಗ ಅಂತೇಳ್ಬಿಟ್ಟು. ಕನ್ನಡ ಬೆಳೆಸಬೇಕು, ಕನ್ನಡ ಉಳಿಸಿ, ನಾವು ಕನ್ನಡ ಬೆಳೆಸಬೇಕು.